ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಕಿಚನ್ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಆರ್ಗನೈಸ್ಡ್ ಆಗಿ ಇಟ್ಟಿದ್ದೆ, ಆದರೆ ವಿತ್ ಟೈಮ್ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಎರಡು ಮೇಜರ್ ಪ್ರಾಬ್ಲಮ್ ಇದೆ. ಒಂದು, ಗ್ರಾಸರೀಸ್ನ ಎಲ್ಲ ಕಡೆ ಇಟ್ಬಿಟ್ಟಿದ್ದೀನಿ. ಅಂದರೆ ಇಲ್ಲೊಂದಷ್ಟಿದೆ, ಇಲ್ಲೊಂದಷ್ಟಿದೆ, ಅಲ್ಲೊಂದಷ್ಟಿದೆ. ಆಮೇಲೆ ಮಿಕ್ಕಿರೋ ಗ್ರಾಸರೀಸ್ ಪ್ಯಾಕೆಟ್ಸಲ್ಲಿ ಮಿಕ್ಕಿರುತ್ತೆ, ಅದನ್ನೆಲ್ಲ ಒಂದು ಡಬ್ಬಿನಲ್ಲಿ ತುಂಬಿಟ್ಟಿದ್ದೀನಿ. ಸೊ ಏನಾದರೂ ಸಡನ್ ಆಗಿ ಬೇಕು ಅಂದರೆ ಕಷ್ಟ ಆಗುತ್ತೆ ನನಗೆ. ಸೆಕೆಂಡ್ ಪ್ರಾಬ್ಲಮ್ ಬಂದು, ನಾನು ಸ್ಟೀಲ್ ಬಾಕ್ಸಸ್ ಯೂಸ್ ಮಾಡ್ತೀನಿ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಸ್ಟೀಲ್ ಬಾಕ್ಸಸ್, ಇಲ್ಲಿ ಮತ್ತೆ ಇಲ್ಲಿ ಎಲ್ಲ. ಪ್ರಾಬ್ಲಮ್ ಏನಾಗುತ್ತಂದ್ರೆ, ಸ್ಟೀಲ್ ಬಾಕ್ಸಸ್ ಕನ್ವೀನಿಯಂಟ್ ಏನೋ ಇರುತ್ತೆ, ಬಟ್ ಅದರಲ್ಲಿ ಏನಿದೆ ಎಷ್ಟಿದೆ ಗೊತ್ತಾಗಲ್ಲ. ಎವ್ರಿ ಟೈಮ್ ಗ್ರಾಸರಿ ಶಾಪಿಂಗ್ ಹೋಗೋವಾಗಲೂ ಅದು ಲಿಸ್ಟ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಪ್ಲಸ್ ನಾವು ಹೋದಾಗ ಒಂದೊಂದ್ಸರಿ ಇರೋದನ್ನೇ ತಂದಿರ್ತೀನಿ, ಅಥವಾ ಇಲ್ಲದೆ ಇರೋದನ್ನ ಮಿಸ್ ಮಾಡಿ ಬಂದಿರ್ತೀನಿ. ಸೊ ಅದಕ್ಕೆ ಎಲ್ಲದು ಒಂದು ಕಡೆ ಶಿಫ್ಟ್ ಮಾಡಿ ಏನಾದರೂ ಒಂದು ಸೊಲ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಸ್ಟೀಲ್ ಬಾಕ್ಸಸ್ನ ಆಲ್ಮೋಸ್ಟ್ 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಗ್ಲಾಸ್ಗೆ ಶಿಫ್ಟ್ ಆಗೋದಕ್ಕೂ ಕಷ್ಟ, ಯಾಕಂದರೆ ನಾನು ಬೀಳಿಸ್ತಾ ಇರ್ತೀನಿ ಜಾಸ್ತಿ, ಅದೊಂದು ಭಯ. ಸಮ್ಟೈಮ್ಸ್ ಬಿದ್ದು ಒಡೆದು ಹೋದರೆ ಅದ್ರ ಚೂರುಗಳೆಲ್ಲ ಚುಚ್ಕೊಂಡಿದ್ದು ಉಂಟು. ಅದಕ್ಕೆ ನನಗೆ ಸ್ವಲ್ಪ ಭಯ ಗ್ಲಾಸಸ್ ಯೂಸ್ ಮಾಡೋದಕ್ಕೆ. ಇದನ್ನೇನು ಮಾಡಲ್ಲ, ಇದನ್ನು ರಿಯೂಸ್ ಮಾಡ್ತೀನಿ. ಜೊತೆಗೆ ಒಂದಷ್ಟು ಗ್ಲಾಸ್ ಜಾರ್ಸ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಅದನ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಪ್ಯಾಂಟ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಇದು ಒಂದೇ ಸ್ಪೇಸ್ ನನಗೆ ಪ್ಯಾಂಟ್ರಿಗೆ ಅಂತ ಯುಟಿಲೈಸ್ ಮಾಡ್ಕೊಳಕ್ಕಾಗೋದು. ಸದ್ಯಕ್ಕೆ ಕ್ರಾಕರಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ. ಇದನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಬೇರೆ ಕಡೆಗೆ ಐ ವಿಲ್ ಯುಟಿಲೈಸ್ ದಿಸ್ ಫಾರ್ ಪ್ಯಾಂಟ್ರಿ. ಆರ್ಗನೈಸ್ ಮಾಡೋಕ್ಕೂ ಮುಂಚೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನೇನು ಹಬ್ಬನೂ ಹತ್ತಿರ ಬಂತು, ಸೊ ಒಂದು ರೌಂಡ್ ಕಿಚನ್ ಕೂಡ ಕ್ಲೀನ್ ಆದಂಗೆ ಆಗುತ್ತೆ. ಬಾಕ್ಸ್ಗಳೆಲ್ಲದು ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ನೈಟ್ ಆಯಿತು. ಆ್ಯಕ್ಚುಲಿ ನೆಕ್ಸ್ಟ್ ಡೇನೂ ಕೂಡ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡೆ. ಕಿಚನ್ ಕೆಲಸನೇ ಅಷ್ಟು ತುಂಬ ಟೈಮ್ ಹಿಡಿಯುತ್ತೆ, ನೋಡೋಕೆ ಹಂಗೆ ಅನ್ಸುತ್ತೆ ಅಷ್ಟೇ. ಇದು ನಾನು ಸ್ವಲ್ಪ ಬಾಕ್ಸಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು ಗ್ಲಾಸ್ ಬಾಕ್ಸಸ್ಸು. ಎಲ್ಲದನ್ನು ಹೊರಗಡೆ ತೆಗೆದು ವಾಶ್ ಮಾಡಿ ಇಟ್ಟರೆ ಬೆಳಗ್ಗೆಗೆ ಅಟ್ಲೀಸ್ಟ್ ಡ್ರೈ ಆಗಿರುತ್ತೆ. ಗ್ರಾಸರೀಸ್ ಹಾಕೋಬೋದು ಅಂತ ರಾತ್ರಿನೇ ತೊಳೆದಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಮಲ್ಕೊಂಡಿದ್ದಾರೆ, ನಾನು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ. ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಫೈನಲಿ ಎಲ್ಲ ಆರ್ಗನೈಸ್ ಮಾಡಿ ಮುಗಿಸಿದ್ದೀನಿ. ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು, ಎಲ್ಲ ಮತ್ತೆ ಅದೇ ಜಾಗಕ್ಕೆ ಜೋಡಿಸಿದ್ದೀನಿ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ಏನು ಚೇಂಜಸ್ ಮಾಡಿದ್ದೀನಿ ಅಂತ. ಫಸ್ಟ್ಗೆ ಈ ಟೇಬಲ್ ಇಲ್ಲೇ ಇತ್ತು ಮುಂಚೆನು, ಅದನ್ನ ಅದೇ ಜಾಗಕ್ಕೆ ಇಟ್ಟಿದ್ದೀನಿ. ಈ ಸೆರಾಮಿಕ್ ಪಾಟಲ್ಲಿ ಸಾಲ್ಟ್ ಇದೆ, ಯಾವ್ಯಾವುದು ರಿಯಾಕ್ಟ್ ಆಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ಗೆ ಅದನ್ನೆಲ್ಲ ಸೆರಾಮಿಕ್ ಪಾಟ್ಗೆ ಶಿಫ್ಟ್ ಮಾಡಿದ್ದೀನಿ. ಇದರಲ್ಲಿ ಹುಣಸೆ ಹಣ್ಣಿದೆ ಮತ್ತೆ ರಾಕ್ ಸಾಲ್ಟ್ ಇದೆ ಅಷ್ಟೇ. ಮತ್ತೆ ಇದು ಆಯಿಲ್, ಇದು ರೊಟೇಟಬಲ್ ಇದೆ. ಇದರಲ್ಲಿ ಕೋಕೋನಟ್ ಆಯಿಲ್ ಇದೆ. ನಾನು ಕೋಕೋನಟ್ ಆಯಿಲ್ ತಗೊಂಡಾಗ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿರ್ತಾರೆ, ಸೊ ಅದನ್ನ ಪದೇ ಪದೇ ಯೂಸ್ ಮಾಡೋಕ್ಕಾಗಲ್ಲ, ಈ ತರ ಗಟ್ಟಿ ಆಗ್ಬಿಡುತ್ತಲ್ಲ, ತೆಗಿಯಕ್ಕಾಗಲ್ಲ ಅದರಿಂದ. ಅದಕ್ಕೆ ಇದನ್ನ ಕಂಪ್ಲೀಟ್ ಆಗಿ ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಈಸಿನೂ ಇರುತ್ತೆ, ಏನ್ ಬೇಕು ಅದನ್ನ ರೊಟೇಟ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಇದು ಗ್ಯಾಸ್ ಪೈಪ್ ಬಂದ್ಬಿಟ್ಟಿದೆಯಲ್ಲ, ಸೊ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಇದೆ ಇಲ್ಲಿ. ಸೊ ಇದಕ್ಕೆ ಸೂಟ್ ಆಗೋಂಗೆ ಇದು ಒಂದು ಟೇಬಲ್ ತಗೊಂಡಿದ್ದೀನಿ, ಜಾಗನೂ ವೇಸ್ಟ್ ಆಗದೆ ಇರೋ ತರ. ಮತ್ತೆ ಇಲ್ಲಿ ಸ್ವಲ್ಪ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಡಬ್ಬಿಗಳು ತುಂಬಾ ಹಳೇದು, ಯಾವುದು ಹೊಸದಿಲ್ಲ, ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಿರೋದು, ನಾನು ಯಾವುದು ಚೇಂಜ್ ಮಾಡಿಲ್ಲ. ಇನ್ನ ಇಲ್ಲಿ ನೋಡಿದ್ರೆ ಐ ಥಿಂಕ್ ನೀವು ಹಳೆ ವಿಡಿಯೋಗಳು ನೋಡಿದ್ರು ಈ ಡಬ್ಬಿಗಳು ಮುಂಚೆಯಿಂದನೂ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಡಬ್ಬಿಗಳು. ಯಾವ್ಯಾವ ಐಟಮು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಲೇಬಲ್ಸ್ ಹಾಕಿದ್ದೀನಿ ಐಡೆಂಟಿಫೈ ಮಾಡೋದಕ್ಕೆ ಯಾವುದ್ರಲ್ಲಿ ಏನಿದೆ ಅಂತ. ಇದು ವಾಶ್ ಮಾಡಿದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಲೇಬಲ್ಸು ನೋಡಬೇಕು. ಯೋಶ್ನಿ ನಾನು ಹಾಕ್ತೀನಿ ಲೇಬಲ್ಸ್ ಅಂತ ಅಡ್ಡಾದಿಡ್ಡಿ ಹಾಕ್ಬಿಟ್ಟಿದ್ದಾಳೆ, ಸರಿ ಮಾಡಬೇಕು ಅದನ್ನು, ಯೂನಿಫಾರ್ಮ್ ಆಗಿಲ್ಲ. ಇಲ್ಲಿ ಒಂದಷ್ಟು ಎಕ್ಸ್ಟ್ರಾ ಬಾಕ್ಸಸ್ಸು ಅದು ಇದು ಇಟ್ಕೊಂಡಿದ್ದೀನಿ. ಇದೆಲ್ಲ ಮುಂಚೆ ಪಕ್ಕದಲ್ಲಿರೋ ಒಂದು ಕಬೋರ್ಡಲ್ಲಿ ಇರ್ತಾ ಇತ್ತು. ಇಲ್ಲಿ ಒಂದಷ್ಟು ಕ್ರಾಕರೀಸ್ ಇಟ್ಟಿದ್ದೀನಿ. ನಾನು ಜಾಸ್ತಿ ತಗೊಳ್ಳಲ್ಲ ಕ್ರಾಕರೀಸು, ಯಾಕಂದರೆ
ಬೀಳಿಸ್ತೀನಿ ಅನ್ನೋ ಕಾರಣದಿಂದಾನೆ ಬೇಗ ಒಡೆದು ಹಾಕ್ಬಿಡ್ತೀನಿ, ಬೀಳಿಸ್ತೀನಿ ಅಂತ. ಎಕ್ಸ್ಟ್ರಾ ಇರೋದನ್ನೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ, ಯಾವಾಗ ಬೇಕು ಅವಾಗ ಮಾತ್ರ ತಗೊಳ್ಳೋಣ ಅಂತ. ಇರೋದೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಸ್ಪೇಸ್ ತುಂಬಾನೇ ಉಳಿದಿದೆ. ಸೊ ಇನ್ನೂ ಒಂದಷ್ಟು ಜಾಗ ಇದೆ ಏನ್ ಬೇಕಿದ್ರು ಇಟ್ಕೊಳ್ಳೋದಿಕ್ಕೆ. ಟೇಬಲ್ ಆಕ್ಚುಲಿ ಈ ಟೇಬಲ್ಲು ಇಲ್ಲಿತ್ತು, ನಾನು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಇತ್ತು ನನಗೆ ಕುಕ್ ಮಾಡೋವಾಗ ಎಲ್ಲ ಇಟ್ಕೊಳ್ಳೋದಿಕ್ಕೆ. ಕುಕ್ಡ್ ಐಟಮ್ಸ್ ಎಲ್ಲ, ಕುಕ್ಡ್ ಫುಡ್ ಎಲ್ಲ ಇಡೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಅದಕ್ಕೆ ಅದನ್ನ ಈ ಕಡೆಗೆ ಶಿಫ್ಟ್ ಮಾಡಿದೆ. ಸೆಕೆಂಡ್ ರೀಸನ್ನು, ಈ ಕಟ್ಲರಿ ಎಲ್ಲ ಯೋಶನಿಗೆ ಆಕ್ಸೆಸ್ ಆಗ್ತಿರ್ಲಿಲ್ಲ, ಅಲ್ಲಿ ದೂರ ಇಟ್ಟಕ್ತಿರ್ಲಿಲ್ಲ. ಅವಳಿಗೆ ಇವಾಗ ಈಸಿಯಾಗಿ ತಗೋಬಹುದು ಅಂತ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಮೇಜರ್ ಆಗಿ ಚೇಂಜ್ ಮಾಡಿದ್ದು ಅಂದರೆ ಇದನ್ನ ಪ್ಯಾಂಟ್ರಿ ಮಾಡಿದ್ದೀನಿ. ಎಲ್ಲ ಗ್ರಾಸರೀಸ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಎಮರ್ಜೆನ್ಸಿ ಮಾತ್ರ ಅಲ್ಲಿ ಸ್ಟವ್ ಹತ್ರ ಇಟ್ಟಿದ್ದೀನಿ, ಮಿಕ್ಕಿದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಏನಾದರೂ ಬೇಕು ಅಂದರೆ ಒಂದು ಪ್ಲೇಸಲ್ಲಿ ಬಂದು ಸರ್ಚ್ ಮಾಡಿ ತೊಗೊಳ್ಳೋ ಥರ. ಇಲ್ಲೂ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ಎಷ್ಟಾಗುತ್ತೋ ಅಷ್ಟು ರಿಯೂಸ್ ಮಾಡಿದ್ದೀನಿ, ಲೇಬಲ್ ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಬಾಕ್ಸ್ಗಳಲ್ಲಿ ಖಾರ ಪುಡಿ, ಸಾಂಬಾರು ಪುಡಿ, ರಾಗಿ ಹಿಟ್ಟು ಎಲ್ಲ ಹಾಕಿಟ್ಟಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸಲ್ಲಿ ನೀಟಾಗಿ ಹೀಗೆ ಹಾಕಿಡೋದ್ರಿಂದ ಸ್ವಲ್ಪ ದಿನ ಜಾಸ್ತಿನೇ ಇಡ್ಬೋದು, ಕೆಡಲ್ಲ. ಜನರಲಿ ಒಂದು 10 ಮಂತ್ಸ್ಗಾಗೋ ಅಷ್ಟು ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡು ಬಿಡ್ತೀವಿ, ಅಂಗಡಿಯಿಂದ ಥರ ತಪ್ಪುತ್ತೆ ಅಂತ. ಸೊ ಅದೆಲ್ಲ ಸೇಫಾಗಿ ಕ್ಲೀನಾಗಿರುತ್ತೆ ಈ ಥರ ಸ್ಟೇನ್ಲೆಸ್ ಸ್ಟೀಲ್ಗೆ ಹಾಕಿ ಇಡೋದ್ರಿಂದ. ನಾವು ಎಷ್ಟೇ ಬಾಕ್ಸಸ್ ಇಟ್ಕೊಂಡಿದ್ರು ಅಲ್ಪ ಸ್ವಲ್ಪ ಗ್ರಾಸರೀಸ್ ಉಳಿಯುತ್ತೆ. ಅದನ್ನು ಪ್ಯಾಕೆಟ್ಸಲ್ಲಿ ಹಾಗೆ ಇಡಬೇಕಾಗಿ ಬರುತ್ತೆ. ಅದನ್ನೆಲ್ಲ ಈ ಡಬ್ಬಿನಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಬಿಟ್ಟರೆ ನೆಕ್ಸ್ಟು ಈ ಡ್ರಾರ್ ಮುಂಚೆ ಮೆಸ್ಸಿ ಆಗಿತ್ತು ಎಲ್ಲ. ಇದನ್ನ ಸೆಪ್ರೇಟರ್ಸ್ ತೊಗೊಂಡಿದ್ದೀನಿ, ಇದು ಅಮೆಝಾನಲ್ಲೇ ಸಿಕ್ತು ನನಗೆ. ಸೊ ಈಸಿಯಾಗಿ ಏನು ಬೇಕು ಅದನ್ನು ಆಕ್ಸೆಸ್ ಮಾಡ್ಕೋಬೋದು ಆ ಥರ. ಇದೆಲ್ಲ ಪಾತ್ರೆಗಳು ನಾನು ಜಾಸ್ತಿ ಸ್ಟೇನ್ಲೆಸ್ ಸ್ಟೀಲೇ ಆಪ್ಟ್ ಮಾಡ್ತೀನಿ, ನಾನು ಹೇಳ್ದಂಗೆ ಮುಂಚೆನೆ, ವಿಚ್ ಇಸ್ ಸೇಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಅದಕ್ಕೋಸ್ಕರ ಇಲ್ಲಿ ಒಂದು ಕಾರ್ನರ್ ಇದೆ ಅಲ್ಲ, ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿಡ್ತೀನಿ. ನನ್ನನ್ನು ಕಾಯೋ ಅವಶ್ಯಕತೆ ಇರಲ್ಲ ಯೋಶನಿಗೆ. ಏನಾದರೂ ಬೇಕಂದ್ರೆ ಅವಳು ಬಂದು ಏನು ಬೇಕೋ ತೊಗೊಂಡು ತಿಂತಾಳೆ. ಮುಂಚೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೆ, ಮರ್ತು ಬಿಡ್ತಿದ್ದೆ ನಾನು, ಬ್ಯುಸಿ ಅಂದ್ಕೊಂಡು. ಅವಳು ನೋಡ್ತಿರ್ಲಿಲ್ಲ, ಎಲ್ಲ ವೇಸ್ಟ್ ಆಗಿಬಿಡ್ತಿತ್ತು. ಇವಾಗ ಏನು ವೇಸ್ಟ್ ಆಗಲ್ಲ, ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಇಲ್ಲೊಂದು ಸ್ಪೇಸ್ ಇದೆ, ಸಿ, ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇದು ತುಂಬ ನ್ಯಾರೋ ಇರೋದ್ರಿಂದ ಏನು ಬೇಡವೋ ಈ ಟಿಶ್ಯೂ ಪೇಪರ್ಸ್ ಇಟ್ಕೊಳ್ಳೋದಕ್ಕೆ, ಅದು ಇದು ಬೇಡ ಇರೋದೆಲ್ಲ ಹಾಕ್ಬಿಟ್ಟಿದ್ದೀನಿ. ಸಣ್ಣ ಪುಟ್ಟದ್ದು ಇಟ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸರಿ ನ್ಯಾರೋ. ಇಲ್ಲೊಂದು ನ್ಯಾರೋ ಸ್ಪೇಸ್ ಇದೆ ಅದೇ ಥರ. ಇಲ್ಲೂ ಅಷ್ಟೇ, ಇಲ್ಲಿ ಏನು ಇಟ್ಕೊಳಕ್ಕಾಗಲ್ಲ. ಮಾಡಿದ್ದೀನಿ ಅಂದರೆ ತವಾ, ಒಂದು ಮಚ್ಚು, ಕುಡ್ಲು ಎಲ್ಲ ಇದೆ, ಕಾಯೆಲ್ಲ ಹೊಡ್ಕೊಳಕ್ ಬೇಕಾಗುತ್ತಲ್ಲ. ಸೊ ಅದನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದು ಬೇಲನ್ ಹೋಲ್ಡರು, ಈಗ ಜಸ್ಟ್ ಡೆಲಿವರ್ ಮಾಡಿಬಿಟ್ಟು ಹೋದರು ಅಮೆಝಾನ್ ಅವರು. ಇದಿಷ್ಟು ನನ್ನ ಪುಟಾಣಿ ಅಡುಗೆ ಮನೆ. ಸಿಂಪಲ್ ಆಗಿದೆ, ನಥಿಂಗ್ ಫ್ಯಾನ್ಸಿ, ಎಟ್ ಫಂಕ್ಷನಲ್. ನಾನು ತುಂಬ ಟ್ರೆಂಡಿ ಐಟಮ್ಸ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಟ್ರೆಂಡು ಚೇಂಜ್ ಆಗ್ತಾ ಇರುತ್ತೆ, ಅಥವಾ ಟ್ರೆಂಡಿಗೆ ಅಂತ ತೊಗೊಂಡಿರೋ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರಲ್ಲ, ತುಂಬ ದಿನ ಬರಲ್ಲ. ಸೊ ಯೋಚನೆ ಮಾಡಿ ಬೇಕಿದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಹಾಗೆ ನಾನು ಡೆಕೋರೇಟಿವ್ ಐಟಮ್ಸು ತುಂಬ ಇಟ್ಕೊಂಡಿಲ್ಲ, ಯಾಕಂದರೆ ಹೋಗ್ತಾ ಅದು ಬರ್ಡನ್ ಆಗೋಕ್ಕೆ ಶುರುವಾಗುತ್ತೆ ಮೇಂಟೈನ್ ಮಾಡಿಲ್ಲ ಅಂದರೆ. ವರ್ಕಿಂಗ್ ಇರೋರ್ಗಂತೂ ಇನ್ನೂ ಕಷ್ಟ ಆಗುತ್ತೆ. ಕಿಚನ್ ಅಂತೂ ರೆಡಿ ಆಯಿತು, ಇನ್ನು ಮಿಕ್ಕಿದೆಲ್ಲ ಮನೆ ಕೆಲಸ ಬೇಗ ಆಗುತ್ತೆ. ಹಬ್ಬ ಹತ್ರ ಬರ್ತಾ ಇದೆ, ಎಳ್ಳು ಬೆಲ್ಲ ಬೇರೆ ಮಾಡಬೇಕು, ನಾಳೆ ನಾಡಿದ್ರಿಂದ ಶುರು ಮಾಡ್ಕೋತೀನಿ. Thank you for watching. Bye bye, take care.